ಸೌಜನ್ಯ ಕೇಸ್ನ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಸರ್. ಈ ಬಾರಿ ಏನಾಗ್ಬೋದು ಅನ್ಸುತ್ತೆ? ಅಲ್ಲ, ನ್ಯಾಯವಾಗಿ ತನಿಖೆ ಮಾಡಿದ್ರೆ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತೆ. ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ನೋ ಬಡಿ ಇಸ್ ಅಬೋದ್ ಇಲ್ಲ. ನ್ಯಾಯ ನೀತಿ ಧರ್ಮ ಅನ್ನೋದು ಸತ್ತೋಗಿದೆ. ರಾಜಕೀಯ ಹಸ್ತಕ್ಷೇಪಗಳು ಆಗಬಾರ್ದು. Hope so it will be changed as soon as possible. ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್, ಜೈ ಭಾರತ್ ಮಾತಾ. ಧರ್ಮಸ್ಥಳದ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಈಗ ಒಂದು ಆದೇಶವನ್ನ ನೀಡಿದೆ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಮರು ತನಿಖೆ ಆಗಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ರಿಪೋರ್ಟ್ ಅನ್ನ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸಿ ಸುಪ್ರೀಂ ಕೋರ್ಟ್ಗೆ ತಲುಪಿಸಬೇಕು ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗತ್ತಾ? ಯಾಕಂತಂದ್ರೆ ಈ ವಿಚಾರವಾಗಿ ಸಿಬಿಐ ತನಿಖೆ ಆಯಿತು, ಅಲ್ಲಿನ ಲೋಕಾಲಿಟಿಯಿಂದ ಪೊಲೀಸ್ ಇಲಾಖೆಯಿಂದ ತನಿಖೆ ನಡೀತು, SIT ರಚನೆ ಆಯಿತು ರಾಜ್ಯ ಸರ್ಕಾರದಿಂದ. ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ತಪ್ಪಿತಸ್ಥರ ಕುರುಹು ಇರಲಿಲ್ಲ. ಹಾಗಾದ್ರೆ ಈಗ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ ಈ ಕೇಸ್. ಮತ್ತೆ ಹಾಗಾದ್ರೆ ಸೌಜನ್ಯ ಕೇಸ್ಗೆ ಏನಾದ್ರೂ ಬೇರೆ ರೀತಿಯಾದಂತಹ ಟ್ವಿಸ್ಟ್ ಸಿಗತ್ತಾ? ಸೌಜನ್ಯ ಕೇಸ್ಗೆ ನ್ಯಾಯ ಸಿಗತ್ತಾ? ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಜನರಿಗೆ ಯಾವ ರೀತಿಯಾದಂತಹ ಅಭಿಪ್ರಾಯ ಇದೆ ತಿಳ್ಕೊಳ್ಳೋಣ ಬನ್ನಿ. ಸೌಜನ್ಯ ಕೇಸ್ನ ಮತ್ತೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಸರ್. ಮತ್ತೆ ಮರು ತನಿಖೆ ಆಗ್ಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಈ ಬಾರಿ ಏನಾಗ್ಬೋದು ಅನ್ಸುತ್ತೆ? ಅಲ್ಲ, ನ್ಯಾಯವಾಗಿ ತನಿಖೆ ಮಾಡಿದ್ರೆ ತಪ್ಪಿತಸ್ಥರು ಯಾರು ಅಂತ ಗೊತ್ತಾಗುತ್ತೆ. ಇದರಲ್ಲಿ ಯಾರದೇನು ಪರಾನೂ ಇಲ್ಲ, ವಿರೋಧನೂ ಇಲ್ಲ. ಒಟ್ಟಿನಲ್ಲಿ ಅದರ ಸೌಜನ್ಯ ಇರ್ಬೋದು, ಆ ಥರ ಹಾಳಾಗಿರೋ ಹೆಣ್ಮಕ್ಳುಗಳಿರ್ಬೋದು, ನ್ಯಾಯ ಅಂತೂ ಸಿಗ್ಬೇಕಲ್ವಾ? ಯಾರ ಮನೆ ಹೆಣ್ಮಕ್ಳಾದ್ರೆ ಏನು? ನಾವ್ ಇದರಲ್ಲಿ ಇವ್ರು ತಪ್ಪು ಅವ್ರ ತಪ್ಪು ಅಂತ ಯಾರು ಬ್ಲೇಮ್ ಮಾಡ್ತಾ ಇಲ್ಲ. ಸುಮ್ಮನೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ದೊಡ್ಡ ದೊಡ್ಡ ಮುಖವಾಡಗಳಿರ್ಬೋದು, ಅಥವಾ ಯಾರೋ ಒಬ್ರು ಕೆಟ್ಟವರೇ ಇರ್ಬೋದು, ಈಚೆ ಬರಲಿ ಯಾರೇ ಆದ್ರೂ. ಸುಮ್ಮನೆ ಏನಕ್ಕೆ ನಾವೆಲ್ಲರೂ ಮುಚ್ಚಾಕೋಬೇಕು? ನೋಡಿದವರೆಲ್ಲ ಒಳ್ಳೆಯವರಲ್ವಲ್ಲ. ಮತ್ತೆ ನಾವೆಲ್ಲರೂ ಒಳ್ಳೆಯವರು ಅಂತ ಎಷ್ಟು ನಂಬಿರ್ತೀವೋ ಅವರಲ್ಲೇ ಕೆಟ್ಟತನ ಇರ್ತದೆ. ಯಾರನ್ನ ಕೆಟ್ಟವರು ಅನ್ಕೊಂಡಿರ್ತೀವೋ ಅವರಲ್ಲೇ ಒಳ್ಳೆತನ ಇರುತ್ತೆ. ಗೊತ್ತಲ್ಲಿ ಬಿಡಿ, ಬಟ್ ಪ್ರಾಮಾಣಿಕವಾಗಿ ಆಗ್ಬೇಕಷ್ಟೇ ನಾನು ಹೇಳೋದು. ಸುಮಾರು 15 ವರ್ಷದ ಮೇಲಾಯ್ತು ಸರ್ ಇದಾಗಿ. ಈಗ ಇದು ರೀಸೆಂಟ್ ಆಗಿ SIT ತನಿಖೆ ಆಯ್ತು, ಮುಂಚೆ CBI ತನಿಖೆ ಆಯ್ತು. ಎಲ್ಲ ತನಿಖೆ ಆಗಿರ್ಬೋದು, ನ್ಯಾಯ ಇಲ್ಲ. ಅಲ್ಲ ಎಲ್ಲ ತನಿಖೆ ಆಗಿರ್ಬೋದು, ಯಾವುದೂ ಇವತ್ತು ಪ್ರಾಮಾಣಿಕವಾಗಿ ಆಗಿಲ್ಲ. ಪ್ರಾಮಾಣಿಕವಾಗಿ ಆಗಿದ್ರೆ ಅಲ್ಲಿನ ಪೊಲೀಸ್ ಸ್ಟೇಷನ್ ಲೆವೆಲ್ ಅಲ್ಲೇ ಇದು ಕ್ಲಿಯರ್ ಆಗ್ಬಿಡ್ಬೇಕಾಗಿತ್ತು. ಇಷ್ಟು ವರ್ಷ ಇಷ್ಟು ದೂರಕ್ಕೆ ಬರ್ತಿರ್ಲಿಲ್ಲ. ಯಾಕೆಂದ್ರೆ ಸೌಜನ್ಯಕ್ಕಿಂತ ಮುಂಚೆ ಎಷ್ಟು ಹೆಣ್ಮಕ್ಳು ಲಾಳಾಗ್ತಾ ಇದ್ರು, ಎಷ್ಟು ಜನ ಸಾಯ್ತಾ ಇದ್ರು. ಸೌಜನ್ಯ ಕೇಸ್ ಪ್ರತಿಭಟನೆ ಶುರು ಆದಾಗಿಂದ ಯಾಕೆ ಹೆಣ್ಮಕ್ಳುಗಳು ಸಾಯ್ತಾ ಇಲ್ಲ, ಯಾಕೆ ಹೆಣ್ಮಕ್ಳು ಮಿಸ್ಸಿಂಗ್ ಕೇಸ್ ಬರ್ತಾ ಇಲ್ಲ? ಸೊ ಇದೊಂದಾದ್ಮೇಲೆ ಜನಕ್ಕೂ ಸ್ವಲ್ಪ ಯಾರ್ಯಾರು ಮಾಡ್ತಿದ್ರು ಈ ಕೆಲಸ ಅವರು ಸ್ವಲ್ಪ ಅಲರ್ಟ್ ಆದ್ರು. ಹೋಗ್ತಿರೋ ನಮ್ಮ ಮುಂದೆ ಹೊರದ್ರೆ ಇದು ನೆಕ್ಸ್ಟ್ ನಮ್ಮ ಬುಡಕ್ಕೆ ಬರುತ್ತೆ ಅಂತ. ಸೊ ಅದರಿಂದ ಸ್ಟಾಪ್ ಆಗಿರ್ಬೋದಲ್ಲ. ಮತ್ತೆ ಅಲ್ಲೇನೋ ಇದೆ ಅಂತ ಅರ್ಥ ಅಲ್ವಾ? ನ್ಯಾಯ ಬೇಕು ಅಂತೀರಾ? 100% ಮೇಡಮ್. ಎಲ್ಲೇ ಆಗ್ಲಿ ಮೇಡಮ್, ಯಾರ ಮನೆ ಹೆಣ್ಮಕ್ಳಾದ್ರಿ ಮೇಡಮ್? ಸುಮ್ಮನೆ ಕೆಲವೊಬ್ರು ಏನೇನೋ ಇದು ಮಾಡ್ಬೋದು. ಅಲ್ಲಿ ಇವಾಗ ಧರ್ಮಸ್ಥಳನ ಊರ ಹೆಸರು ಅಷ್ಟೇನೆ. ಆ ಭಗವಂತನಿಗೆ ಯಾರು ಇವತ್ತಿಗೂ ಯಾರು ಕೆಟ್ಟದಾಗ ಮಾತಾಡ್ತಾ ಇಲ್ಲ. ಆ ಊರ ಹೆಸರು ಇದ್ದಿದ್ದೇ ತಪ್ಪ. ಅದು ಬೇರೆ ಹೆಸರು ಇಟ್ಬಿಡಿ ಅದಕ್ಕೆ ಹೋಗ್ಲಿ ಊರಿಗೆ. ಆ ಕ್ಷೇತ್ರದ ಬಗ್ಗೆನೇ ಆಗ್ಲಿ, ಆ ದೇವಸ್ಥಾನದ ಬಗ್ಗೆ ಇವತ್ತಿಗೂ ಯಾರಲ್ಲೂ ಒಬ್ರದ್ದು ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ. ಆದ್ರೆ ಇವರು ತಮ್ಮನ್ನ ಪ್ರೊಜೆಕ್ಟ್ ಮಾಡ್ಕೊಳಕ್ಕೋಸ್ಕರ, ಇವ್ರನ್ನ ಡಿಪೆಂಡ್ ಮಾಡ್ಕೊಳಕ್ಕೋಸ್ಕರ ಆ ದೇವ್ರನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ಆ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಮಾಡ್ತಾರೆ. ಕ್ಷೇತ್ರ ಏನ್ ಮಾಡುತ್ತೆ ಮೇಡಮ್? ಕ್ಷೇತ್ರ ಹೇಳುತ್ತಾರೆ ಇವಾಗ ಮಾಡಿ ಅಂತ. ಬಟ್ ಇವ್ರು ಅಲ್ಲಿ ನಡೀತಾರೆ, ರಾಜಾಂಗದಲ್ಲಿ ನಡೀತ ಮೇಲೆ ಇವಾಗ ಒಂದು ಯಾವುದೋ ಒಂದು ಹೈಕೋರ್ಟಲ್ಲಿ ಒಂದು ಕೆಲಸ ಒಂದು ಕೆಟ್ಟತನ ನಡೆದ ಮೇಲೆ ಹೈಕೋರ್ಟಲ್ಲಿ ನಡೀತು ಅಂತ ಹೇಳ್ಬೇಕೇ ಹೊರತು ನೀವು ಹೈಕೋರ್ಟ್ ಅಲ್ಲ ಅಂತ ಹೇಳಕ್ಕಾಗಲ್ವಲ್ಲ. ಲಾಲ್ಬಾಗಲ್ಲಿ ಏನಾದ್ರು ಒಂದು ಕೆಟ್ಟದ್ದು ನಡೀತು ಅಂದ್ರೆ ಲಾಲ್ಬಾಗಲ್ಲಿ ನಡೀತು ಅಂತ ಹೇಳ್ಬೇಕೇ ಹೊರತು ಇಲ್ಲ ಲಾಲ್ಬಾಗ್ನೇ ನೀವು ಕಳಂಕ ತರ್ತಿದ್ದೀರ ಅಂದ್ರೆ ಏನರ್ಥ? ಲಾಲ್ಬಾಗ್ ಹೆಸರು ಚೇಂಜ್ ಮಾಡಿ, ಯಾವುದೋ ಒಂದು ಪಾರ್ಕ್ ಅಂತ ಇಡಿ. ನೀವು ನಿಮ್ಮನ್ನು ಡಿಪೆಂಡ್ ಮಾಡ್ಕೊಳ್ಳೋಕ್ಕೋಸ್ಕರ ಏಕೆ ಇನ್ನೊಂದು ನೀವು ತೊಗೊಂಡ್ಬಿಡ್ತೀರಿ? ಧರ್ಮ ತರಬೇಡಿ, ಜೊತೆಗೆ ಆ ದೇವ್ರನ್ನೂ ತರಬೇಡಿ. ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಧರ್ಮ ದೇವರು ಯಾವುದೂ ಜ್ಞಾಪಕ ಬರಲಿಲ್ಲ. ಈಗ ನಿಮ್ಮನ್ನು ಡಿಫೆಂಡ್ ಮಾಡ್ಕೊಳ್ಬೇಕಾದ್ರೆ, ನೀವು ನ್ಯಾಯಕ್ಕೆ ತಲೆ ಬಾಗ್ಬೇಕಾದ್ರೆ ನಿಮ್ಗೆ ಧರ್ಮನೂ ಅಡ್ಡ ಬರುತ್ತೆ. ಅದನ್ನು ತೊಗೊಂಡ್ಬರ್ತೀರಿ, ದೇವ್ರನ್ನೂ ತೊಗೊಂಡ್ಬರ್ತೀರಿ. ಯಾಕೆ ನಿಮ್ಮ ಮನೆಗಳಲ್ಲಿ ಹೆಣ್ಮಕ್ಳಿಲ್ವಾ? ಇವತ್ತು ನಾನು ಇಂಥವರೇ ಮಾಡಿದರೆ ನಾನು ಹೇಳ್ತಾ ಇಲ್ಲ, ಯಾರು ಬೇಕಾದ್ರೂ ಮಾಡಿರ್ಬೋದು. ಮಾಡಿದ್ರೆ ಶಿಕ್ಷೆ ಆಗಲಿ, ಬಿಟ್ಬಿಡಿ. ನೀವು ಅವತ್ತಿಂದನೂ ಟ್ರಾನ್ಸ್ಪರೆಂಟ್ ತನಿಖೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಶಿಕ್ಷೆ ಆಗ್ತಾ ಇತ್ತು. ನೀವೇನಕ್ಕೆ ಅದನ್ನು ಮೀಡಿಯಾದವರೇ ಆಗಲಿ ಮತ್ತೊಬ್ಬರಾಗಲಿ ಮಗದೊಬ್ಬರು ಅದು ಒಬ್ಬರ ಪರವಾಗಿ ಯಾಕೆ ಮಾತಾಡ್ತೀರಿ? ಅದು ಯಾವುದೇ ಮೀಡಿಯಾ ಆಗಲಿ, ಮೀಡಿಯಾ ಅಂದಮೇಲೇನು? ಎಲ್ಲಿ ಅನ್ಯಾಯ ನಡೀತದೋ, ಎಲ್ಲಿ ತಪ್ಪು ನಡೀತದೋ ಅದು ನೀವು ತೋರಿಸ್ಬೇಕಲ್ವಾ? ನೀವು ತೋರಿಸಿದ್ರೆ ಜನಗಳಿಗೂ ಅವೇರ್ನೆಸ್ ಬರುತ್ತೆ, ತಪ್ಪು ಮಾಡೋರಿಗೂ ಅಲರ್ಟ್ ಆಗ್ತಾರೆ, ಅವ್ರಿಗೂ ಒಂದು ತಪ್ಪಿಸ್ತ ಭಾವನೆ ಅವ್ರು ತಿದ್ಕೋಬೋದು. ನೀವು ಅವ್ರು ತಿದ್ಕೊಳ್ಳೋಕ್ಕೆ ನೀವೇ ಅವಕಾಶ ಕೊಡಲ್ಲ. ಆದಮೇಲೆ ಎಷ್ಟೋ ಮೀಡಿಯಾಗಳು, ನಾನು ನಿಮ್ಮನ್ನ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಮೀಡಿಯಾಗಳು ಅವ್ರು ತಿದ್ಕೊಳ್ಳೋಕೆ ಅವಕಾಶ ಕೊಡ್ತಿಲ್ಲ. ಅವ್ರನ್ನ ಇನ್ನೂ ಡಿಪೆಂಡ್ ಮಾಡ್ಕೊಂಡೇ ಇದೇನು ಪ್ಯಾನಲ್ ಬೋರ್ಡಲ್ಲಿ ಕರೆಸಿ ಅದೆಲ್ಲ ಮಾತಾಡಿದಾಗ ಅವ್ರು ಇನ್ನೂ ಮೇಲೆ ಕೂತ್ಕೊಳ್ತಾರೆ. ನನ್ನ ಪರವಾಗಿ ಇವ್ರು ಇದ್ದಾರೆ, ನನ್ನ ಪರವಾಗಿ ಅವರು ಇದ್ದಾರೆ. ಯಾಕೆ ಬೇಕಿದೆಲ್ಲ? ಖಂಡಿತ ಸಿಗಲ್ಲ. ಯಾಕೆ ಸರ್ ಸಿಗಲ್ಲ? ಯಾಕಂದ್ರೆ ಇಷ್ಟು ವರ್ಷಗಳು ಏನೂ ಆಗಿಲ್ಲ.
ಕೇಸ್ ಮುಚ್ಚೋಗಿದೆ. ಹೌದು. ಈಗ ಎಕ್ಸ್ಯೂಮ್ ಮಾಡಿ ಅದನ್ನ ಇದು ಮಾಡಿ ಎಲ್ಲ DNA ಟೆಸ್ಟ್ ಎಲ್ಲ ಮಾಡಿ ಈಗ ಐ ಸಿ ದ ವೆರಾಸಿಟಿ ಆಫ್ ದ ಟೆಸ್ಟ್ ಪಾಯಿಂಟಿಂಗ್ ಫಿಂಗರ್ಸ್ ಅಟ್ ದಿ ಕಲ್ಪ್ರೇಟ್. ಐ ಡೋಂಟ್ ಥಿಂಕ್ ಇಟ್ ವಿಲ್ ಹ್ಯಾಪನ್. ಆ್ಯಂಡ್ ಆ ಥರ ಆದ್ರೂ ಸಹ ಅವ್ರು ಕಾನೂನಿನ ಮೊರೆ ಹೋಗ್ತಾರೆ, ಬೇಲ್ ತಗೋತಾರೆ, ಓಡಾಡ್ಕೊಂಡಿರ್ತಾರೆ. ಈ ದೇಶದಲ್ಲಿ ಅನ್ಯಾಯ ಅನ್ನೋದು ಗೆಲ್ಲುತ್ತೆ, ನ್ಯಾಯ ನೀತಿ ಧರ್ಮ ಅನ್ನೋದು ಸತ್ತೋಗಿದೆ. ಏನೋ ಒಬ್ರು ಇಬ್ರು ಹೊಡೆದಾಡ್ತಾರೆ, BJP ಹೊಡೆದಾಡುತ್ತೆ, ಅದರಿಂದ ನ್ಯಾಯ ಸಿಗಲ್ಲ ಅಂತೀರಾ? ಖಂಡಿತ ಸಿಗಲ್ಲ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಮೊದಲು CBI ತನಿಖೆ ಆಗಿತ್ತು, SIT ತನಿಖೆ ಆಗಿತ್ತು. ಈ ಬಾರಿ ಯಾರ ಕೈಗೆ ಹೋಗ್ಬೇಕು ಅನ್ಸುತ್ತೆ ನಿಮ್ಗೆ? ಯಾರು ಒಬ್ಬ ಫೀಲ್ಡ್ ಮಾರ್ಷಲ್ ಇದ್ರೆ ದಮ ನೀನು ತಪ್ಪು ಮಾಡಿದ್ಯಾ ಫಿನಿಶ್ ಓಕೆ ಅಂತ ಅವ್ನ ಕೈಲಿ ಹೋಗ್ಬೇಕು. ಓಕೆ ಹೌದು. ಇನ್ನು ಮಿಲಿಟರಿ ಕೋರ್ಟ್ ಹೋಗ್ಬೇಕು. ಇಮಿಡಿಯೇಟ್ ತೀರ್ಪು ಕೊಡೋರ್ ಕೈ ಹೋಗ್ಬೇಕು. ಅವ್ರು ಇನ್ಯಾವನ ಎಳೆದಾಡಯ್ಯ ಇನ್ನೊಂದು 50 ವರ್ಷ ಏನೀಗ ಲಾಯರ್ಗಳೇ ಹೇಳ್ಕೊಡ್ತಾರೆ ಎಳೆದಾಡ್ರಿ ಅಂತ. ಅಂದ್ರೆ ನ್ಯಾಯ ಸಿಗಲ್ಲ ಅಂತೀರಾ ಸರ್? ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಧರ ಮೂರ್ತಿ. ಈ ಬಾರಿ ಸುಪ್ರೀಂ ಕೋರ್ಟ್ ಅಂಗಳದಲ್ಲಾದ್ರೂ ಆ ಹುಡುಗಿಗೆ ಅನ್ಯಾಯ ಆದಂತ ಆ ಹುಡುಗಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನ್ಯಾಯಾಂಗದ ಮೇಲೆ ನಮಗೆ ಭಾಳ ನಂಬಿಕೆ ಇದೆ. ನಮ್ಮ ದೇಶದ ಸಂವಿಧಾನ ನ್ಯಾಯಾಂಗ ನಮ್ಮ ಪ್ರಜಾಪ್ರಭುತ್ವವನ್ನು ಇವತ್ತು ನಿಲ್ಲಿಸಿದೆ. ಅನ್ಯಾಯಕ್ಕೆ ಒಳಪಟ್ಟಿರೋದು ಸೌಜನ್ಯ ಕುಟುಂಬ, ಮತ್ತು ಆಕೆ ಈಗಾಗಲೇ ಸಾವು ಅನ್ನೋದು ಯಾವ ರೀತಿ ಆಗಿದೆ ಅನ್ನೋದು ಕೋರ್ಟ್ ಮೆಟ್ಲರ್ಗೂ ಹೋಗಿದೆ. ಸೊ ಹಾಗಾಗಿ ಸಹಜವಾಗಿ ಸೌಜನ್ಯ ವಿಚಾರದಲ್ಲಿ ರಾಜಕೀಯ ಹಸ್ತಕ್ಷೇಪಗಳು ಆಗಬಾರ್ದು. ಮತ್ತು ಧರ್ಮವನ್ನು ನೋಡಬೇಕೇ ವಿನ ಧರ್ಮಾಧಿಕಾರಿಗಳು ಶ್ರೀ ಕ್ಷೇತ್ರದ ಒಂದು ಮಹಿಮೆ ಧರ್ಮೋ ರಕ್ಷತಿ ರಕ್ಷತಾ ಅಂತ ನಮ್ಮ ವಿಚಾರ ಇದೆ. ಹಾಗಾಗಿ ಆ ಹೆಣ್ಣು ಮಗು ನನ್ನ ಸಹೋದರಿ ಆ ಮಗಳಿಗೆ ಆದಂಥ ಅನ್ಯಾಯ, ಆ ಸಾವನ್ನು ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಲೇಬೇಕು, ತಪ್ಪಿತಸ್ಥರಿಗೆ ನ್ಯಾಯ ಸಿಗಲೇಬೇಕು. ಯಾಕೆಂದರೆ ನಾನು ಈ ಲಂಕೇಶ್ ಅವರ ಮಗಳ ಹತ್ಯೆ ವಿಚಾರದಲ್ಲೂ ನಮ್ಗೆ ಭಾಳ ನೋವಿದೆ. ಇವತ್ತಿಗೂ ಏನಾಗ್ತಾ ಇದೆ, ಬಲಿಷ್ಠರ ಕೈನಲ್ಲಿ ಇವತ್ತು ಎಲ್ಲೋ ಒಂದು ವಿಚಾರ ಮಾತಾಡ್ತಾ ಇದ್ದಾರೆ, ನ್ಯಾಯಾಂಗದಲ್ಲಿ ರಾಜಕೀಯ ಹಸ್ತಕ್ಷೇಪ ಆಗ್ತಾ ಇದೆ ಅಂತ ಇದ್ದಾರೆ. ಇವತ್ತು ಸಹಜವಾಗಿ ನ್ಯಾಯಾಂಗದ ಮೇಲೆ ಇರ್ತಕ್ಕಂಥ ನಂಬಿಕೆ, ಇಂಥ ಸೌಜನ್ಯ ಅಂತ ಮಕ್ಕಳು ಇವತ್ತು ಕೆಲವೊಂದು ಮಾಹಿತಿಗಳು ಹೊರಗಡೆ ಬರದೆ ನೂರಾರು ಹೆಣ್ಮಕ್ಳಿಗೆ ಈ ಪುಣ್ಯಕ್ಷೇತ್ರಗಳಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಈ ರೀತಿಯೆಲ್ಲ ಒಂದು ನಡೆಯುತ್ತೆ ಅಂದಾಗ ನಿಜಕ್ಕೂ ಇದು ಭಾಳ ನೋವಿನ ಸಂಗತಿ. ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಅವ್ರಿಗಾಗಿರ್ತಕ್ಕಂಥ ಅನ್ಯಾಯನ ಸರಿಪಡಿಸ್ಬೇಕೇ ವಿನಃ ಇದರಲ್ಲಿ ಯಾರೇ ಆಗಿರಲಿ ಒಬ್ಬರನ್ನ ಅಂದರೆ ಯಾರ ಮೇಲೆ ಗುರುತರವಾದ ಆರೋಪ ಇದೆ, ಅವ್ರು ಏನೇ ಧರ್ಮಾಧಿಕಾರಿ ಆಗಿರ್ಬೋದು ಅಥವಾ ಬೇರೆ ಸ್ಥಾನದಲ್ಲಿರ್ಬೋದು, ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ನೋಬಡಿ ಈಸ್ ಎಬೋದ್ ಇಲ್ಲ. ಅದು ಖಂಡಿತವಾಗೂ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಆಗ ಖಂಡಿತವಾಗೂ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ಬರುತ್ತೆ. ನ್ಯಾಯ ಎಲ್ಲರಿಗೂ ಕಾಮನ್ ಅಲ್ಲ, ಸೊ ನ್ಯಾಯ ಏನಾದ್ರು ಸಿಗ್ಲೇಬೇಕು. ಸುಮಾರು 15 ವರ್ಷ ಮೇಲಾಯ್ತು ಸರ್, ಇನ್ನಾದ್ರೂ ನ್ಯಾಯ ಸಿಗುತ್ತೆ ಅಂತ ಅನ್ಸತ್ತಾ? ಜಸ್ಟಿಸ್ ಸಿಕ್ಕಾಬಿಟ್ಟು ಡಿಲೇ ಆಗಿದೆ, ನ್ಯಾಯ ಸಿಗ್ಲೇಬೇಕು. ಪ್ಲಸ್ ಸುಪ್ರೀಂ ಕೋರ್ಟ್ ಏನೇನಿದೆಯೋ ಫಾಸ್ಟ್ ಟ್ರ್ಯಾಕ್ ಆಗಲೇಬೇಕು. ಸೊ ಇವಾಗ ಒಂದೊಂದೇ ಜೆನ್ಸಿಯಿಂದ ಒಂದೊಂದೇ ಒಂದು ಇಶ್ಯೂಗಳು ಎತ್ತಾ ಇದ್ದಾರೆ. ಸೊ ಹೋಪ್ಸೋ ಇವನ್ ಜುಡಿಷಿಯರಿಗೂ ಇದೊಂದು ಕೌಂಟ್ ಆಗುತ್ತೆ ಅನ್ಕೊಂತಾ ಇದೆ. ಹೋಪ್ಸ್ ಇಟ್ ವಿಲ್ ಬಿ ಚೇಂಜ್ ಆಸ್ ಸೂನ್ ಆಸ್ ಪಾಸಿಬಲ್. ಜೆನ್ಸಿ ಇದ್ರಲ್ಲೂ ಇನ್ವಾಲ್ವ್ ಆಗ್ಬೇಕಂತ ಅನ್ಸುತ್ತಾ ಸರ್? ಟೂ ಅರ್ಲಿ ಓಕೆ ಆಗ್ಬೇಕು, ಬಟ್ ಇಟ್ಸ್ ಟೂ ಅರ್ಲಿ. ಓಕೆ, ಅಷ್ಟರೊಳಗೆ ಗೌರ್ಮೆಂಟು ಇಲ್ಲ ಸುಪ್ರೀಂ ಕೋರ್ಟು ಇಫ್ ದೇ ಚೇತರಿಸ್ಕೊಂಡ್ಬಿಟ್ರೆ 100% ಇಟ್ ವಿಲ್ ಬಿ ವೆರಿ ಗುಡ್ ಆಪ್ಷನ್. ಓಕೆ, ಈಗ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಟ್ಲೀಸ್ಟ್ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಸಿಗ್ಲೇಬೇಕು. 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 ಹೌದು. ನಿಮ್ಮ ಹೆಸರು ಸರ್? ಗೋಪಿ. ಖಂಡಿತವಾಗ್ಲೂ ಮರುತನಿಖೆ ಆಗಲಿ, ನ್ಯಾಯ ಸಿಗಲಿ. ಓಕೆ, ಸುಮಾರು 15 ವರ್ಷದ ಮೇಲಾಯ್ತು ಸರ್ ಈ ತರ ಆಗಿ. ಓಕೆ, ಇನ್ನೂ ಕೂಡ ತನಿಖೆಯ ಹಂತದಲ್ಲೇ ಇದೆ ಬಿಟ್ರೆ ಯಾವುದೇ ರೀತಿ ಒಂದು ಲಾಸ್ಟ್ ಒಂದು ಏನು ಇದು ಆಗಿದೆ ಆಗಿಲ್ಲ ಅನ್ನೋ ಒಂದಿಷ್ಟು ರಿಪೋರ್ಟ್ಗಳೇ ಇನ್ನೂ ಸಿಗ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅದನ್ನ ಮುಂಜಾಗ್ರತೆ ತಗೊಂಡು ಆ ಕೇಸ್ನ ಕಂಟಿನ್ಯೂ ಮಾಡಲಿ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಾದ್ರೂ ನ್ಯಾಯ ಸಿಗಲಿ.
ಓಕೆ ಓಕೆ. ನಿಮ್ಮ ಹೆಸರು ಸರ್? ರವಿ. ನ್ಯಾಯ ಸಿಕ್ಕಲೇಬೇಕು, ಇಲ್ಲಾಂದರೆ ಈ ದೌರ್ಜನ್ಯ ಹಿಂಗೆ ನಡೀತಾ ಇರುತ್ತೆ, ಪ್ರತಿ ಸರಿನೂ ನಡೀತಾ ಇರುತ್ತೆ. ಇದು ನಮ್ಮ ಹಿಂದೂಗಳು ಇವಾಗಾದರೂ ಜಾಗೃತವಾಗಿ ಆಗಿ ಎಚ್ಚೆತ್ತರಿಸ್ಕೊಳ್ಬೇಕು. ಇದು ವಿನಂತಿ, ಕಳಕಳ ವಿನಂತಿ ನಮ್ಮ ಹಿಂದೂಗಳಿಗೆ. ಹ್ಮ್. ದಯವಿಟ್ಟು ಎದೋಳಿ, ಇವಾಗ ಮಲ್ಕೋಬೇಡಿ. ಓಕೆ. ಸಿಬಿಐ ತನಿಖೆ ಆಯ್ತು, SIT ರಚನೆ ಆಯ್ತು, ರಾಜ್ಯ ಸರ್ಕಾರ ಬೆಂಬಲ ಕೂಡ ಒಂದ್ ಕಡೆಯಿಂದ ನೀಡ್ತು, ಆದ್ರೂ ಕೂಡ ಎಲ್ಲೂ ಕೂಡ ತೀರ್ಪು ಅನ್ನೋದು ಬರ್ಲಿಲ್ಲ, ಆರೋಪಿ ಯಾರು ಅನ್ನೋದು ಗೊತ್ತಾಗ್ಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಸರ್, ಈ ಬಾರಿ ಏನಾಗ್ಬೋದು ಅನ್ಸುತ್ತೆ? ನ್ಯಾಯ ಸಿಕ್ಲೇಬೇಕು ಮೇಡಮ್, ಸಿಗ್ಲೇಬೇಕು. ಸಿಕ್ಲೇಬೇಕು ನ್ಯಾಯ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಮ್ಮ ಹಿಂದೂಗಳು ಹಿಂಗೆ ಏಟ್ ತಿಂತಾ ಇರ್ತೀವಿ, ನಾವು ಹಿಂದೆ ಹೋಗ್ತಾನೆ ಇರ್ತೀವಿ, ಮುಂದೆ ಬರಕ್ ಸಾಧ್ಯನೇ ಇಲ್ಲ. ಓಕೆ. ಜೈ ಕರ್ನಾಟಕ, ಜೈ ಹಿಂದೂಸ್ತಾನ್, ಜೈ ಭಾರತ್ ಮಾತಾ. ನಿಮ್ಮ ಹೆಸರು ಸರ್? ಆನಂದ್ ಜೈನ್ ಅಂತ ಮೇಡಮ್. ಹರ ಹರ ಮಹಾದೇವ್. ಕರ್ನಾಟಕ ರಾಜ್ಯದ ಬಹು ಸಂಖ್ಯಾತರ ಆರಾಧ್ಯ ದೇವರಾದ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಭೂಮಿಯಲ್ಲಿ ಆದಂತಹ ಒಂದು ಸೌಜನ್ಯ ಕೊಲೆ ಏನಿದೆ, ಈ ಕೊಲೆ ವಿರುದ್ಧ ಈಗಾಗಲೇ ಹಲವಾರು ತನಿಖೆಗಳು ನಡೆದಿದೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಈಗ ಮರು ತನಿಖೆಗೆ ಆದೇಶ ಬಂದಿದೆ. ನಾವು ನಂಬಿರುವಂತೆ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪವಿತ್ರವಾಗಿರುವಂಥ ಕರ್ನಾಟಕದಲ್ಲಿರುವಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನಮ್ಮ ಭೂಮಿಯಲ್ಲಿ ನೆಲೆಸಿದ್ದಾರೆ ಅಂದರೆ ಸೌಜನ್ಯಳಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತೀರಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನ್ಯಾಯ ಫಿಕ್ಸ್ ಅಂತೀರಾ? ಮೇಡಮ್, ಇವಾಗ ನಮ್ಮ ದೇಶದಲ್ಲಿರೋದೇ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದೇ ಇರೋದು. ಅದನ್ನು ಬಿಟ್ಟರೆ ಭಾರತದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳ ಅಂಗಳಕ್ಕೆ ಹೋಗಬೇಕಾಗುತ್ತೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲೇ ತೀರ್ಪು ಮರು ತನಿಖೆಗಾಗಿ ಕೊಟ್ಟಿರುವಂಥ ಸಂದರ್ಭದಲ್ಲಿ ಸೌಜನ್ಯಳಿಗೆ ಕರ್ನಾಟಕ ರಾಜ್ಯದ ಮಹಾಜನತೆಗೆ ನ್ಯಾಯ ಸಿಗುತ್ತೆ. ಜೈ ಗಣೇಶ್. ನಮ್ಮ ಭಾರತ ಮಾತೆಯನ್ನು ನಾವು ತಾಯಿ ಸ್ವರೂಪದಲ್ಲಿ ನೋಡ್ತೀವಿ. ಆದ್ದರಿಂದ ಈಗ ಧರ್ಮಸ್ಥಳದಲ್ಲಿ ಒಂದು ಆಗಿರೋಂಥ ಸೌಜನ್ಯ ಒಂದು ನಡೆಗೆ ನ್ಯಾಯ ಸಿಗಬೇಕು. ಯಾಕಂದರೆ ನಾವು ಭಾರತ ಮಾತೆ ದೇಶವನ್ನೇ ಮಾತೆ ರೂಪದಲ್ಲಿ ನೋಡಿದಾಗ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಒಂದು ಹೆಣ್ಣು ಮಗುಗೆ ಅನ್ಯಾಯ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿದೆ, ಇದರಲ್ಲಿ ಯಾರೇ ಪ್ರಭಾವಿ ವ್ಯಕ್ತಿಗಳಿದ್ದರೂ ಕೂಡ ಅವ್ರನ್ನ ಆಚೆ ತಂದು ಅವ್ರಿಗೆ ಶಿಕ್ಷೆ ಕೊಟ್ಟು ಆ ಒಂದು ಹುಡುಗಿಗೆ ನ್ಯಾಯ ಸಿಗುತ್ತೆ ಅಂತ ನಮ್ಮಲ್ಲಿ ನಂಬಿಕೆ ಇದೆ. ಓಕೆ. ಹಲವು ಬಾರಿ ತನಿಖೆ ಆಯ್ತು ಸರ್, ಆದ್ರೂ ಕೂಡ ಎಲ್ಲೂ ಕೂಡ ನ್ಯಾಯದ ಸುಳಿವು ಸಿಗ್ಲಿಲ್ಲ ನಮಗೆ. ಮೇಡಮ್, ನ್ಯಾಯ ನಮ್ಮಲ್ಲಿ ಸಿಕ್ತು ಅನ್ನುವಾಗ ಭಾರತ ಮತ್ತೆ- ದೇಶದಲ್ಲಿ ಏನಾಗಿದೆ, ನಾವಿನ್ನ ಬ್ರಿಟಿಷ್ ಲಾನ ಫಾಲೋ ಅಪ್ ಮಾಡ್ತಾ ಇದೀವಿ. ಬ್ರಿಟಿಷ್ ಲಾನಲ್ಲಿ ನೋಡಿ, ಲಾ ಮೇಕರ್ಸ್ ಅಸ್ ಲಾಸ್ ಫಾಲೋಯರ್ಸ್ ಅಂತಲೂ ಇದೆ. ಯಾರು ನ್ಯಾಯ ಮಾಡ್ತಾರೋ ನ್ಯಾಯನ ಅಳಿಸಾಕ್ತಾರೆ. ನಮ್ಮಲ್ಲಿ ಕೆಲವೊಂದು ನ್ಯಾಯವನ್ನು ದೃಢೀಕರಿಸಬೇಕು. ಇನ್ನು ಭಾರತ ದೇಶದ ನ್ಯಾಯಾಂಗ ಚುರುಕಾಗಬೇಕು, ಸತ್ಯವಾಗಿ ಕೆಲಸ ಮಾಡಬೇಕು. ಈ ನ್ಯಾಯಾಂಗ ಯಾವಾಗ ಸಿರಿರುತ್ತೆ ಆವಾಗ ಕಾರ್ಯಾಂಗ ಅವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೇವೆ. ನ್ಯಾಯನೇ ಸಿಗಲಿಲ್ಲ ಅಂದಮೇಲೆ ತುಂಬ ಕಷ್ಟ ಇರುತ್ತೆ. ನ್ಯಾಯಾಂಗ ಸಿರಿ ಹೋಗ್ಬೇಕು. ನಾವು ಬ್ರಿಟಿಷ್ ಲಾನ್ ಇನ್ನೂ ಫಾಲೋ ಅಪ್ ಮಾಡ್ತೀವಿ, ಫಸ್ಟು ಅದನ್ನು ಹೊಡೆದಾಕಬೇಕು. ಭಾರತ ದೇಶ ಸ್ವತಂತ್ರ ಬಂದಮೇಲೆ ನಮ್ಮ ದೇಶದ ನ್ಯಾಯವನ್ನು ನಾವು ದೃಢೀಕರಿಸಬೇಕು. ಇವಾಗ ಅಂಬೇಡ್ಕರ್ ಲಾ ಎಲ್ಲ ಏನಿದೆ, ಅಂಬೇಡ್ಕರ್ನ ಫಾಲೋ ಮಾಡಬೇಕು. ನಮ್ಮ ಸಂವಿಧಾನ ಲಾಗಳನ್ನ ನಾವು ಇದು ಮಾಡಬೇಕು. ಲಾನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೇ ಆಗಿರಲಿ ಅವ್ರನ್ನ ಕಟಕಡೆಗೆ ತಂದು ಅವ್ರಿಗೆ ಶಿಕ್ಷೆ ಕೊಡಬೇಕು. ಸಿಗ್ಲೇಬೇಕಲ್ವಾ? ಸಿಗತ್ತೆ ಅಂತ. ತಪ್ಪಾಗಿದ್ರೆ, ಅಲ್ಲಿ ಅನ್ಯಾಯ ಆಗಿದೆ, ಒಂದು ಹೆಣ್ಮಗು ಅನ್ಯಾಯ ಆಗಿದ್ರೆ ನ್ಯಾಯ ಸಿಗ್ಲೇಬೇಕು ಅಂದ್ರೆ ಸರ್, ಪ್ರತಿ ಬಾರಿ ಕೂಡ ನ್ಯಾಯ ಸಿಗುತ್ತೆ. SIT ರಚನೆ ಆಯ್ತು, CBI ರಚನೆ ಆಯ್ತು, ಸಿಗುತ್ತೆ ಅನ್ನೋಷ್ಟರಲ್ಲಿ ಮತ್ತೆ ಅದು ಮುಚ್ಚೋಗ್ತಾ ಇದೆ. ಈ ಬಾರಿನೂ ಹಾಗಾಗುತ್ತಾ ಅಥವಾ ನ್ಯಾಯ ಸಿಗತ್ತಾ? ಸುಪ್ರೀಂ ಕೋರ್ಟ್ ಆದೇಶ ಬೇರೆ ಮಾಡಿರೋದ್ರಿಂದ ಈ ಬಾರಿ ನ್ಯಾಯ ಸಿಗ್ಲೇಬೇಕು. ಅದರಲ್ಲಿ ಏನು ಮಾಡಕ್ಕಾಗಲ್ಲ ಇವರು, ಹೌದಲ್ವಾ? ಅದನ್ನೇನು ತಿರ್ಗಾ ಮುಚ್ಚಾಕಕ್ಕಾಗಲ್ಲ. ಮರು ತನಿಖೆ ಮಾಡಿಸ್ತಾರೆ, ನ್ಯಾಯ ಸಿಕ್ಕೇ ಸಿಗತ್ತೆ ಮೇಡಮ್. ಸಿಗುತ್ತೆ. ಒಂದ್ ಕೇಸ್ ಇದೆಯಲ್ಲ, ಅದಕ್ಕಾದ್ರೂ ನ್ಯಾಯ ಸಿಗತ್ತಾ? ಇದು ಹೈಲೈಟ್ ಆಗಿರೋದು ಸೌಜನ್ಯ ಇರೋದಕ್ಕ ಇಲ್ಲ ಧರ್ಮಸ್ಥಳ ಅನ್ನೋದು ಇರೋದಕ್ಕ? ಸೌಜನ್ಯ. ಹಂಗಂದ್ರೆ ಎಷ್ಟೋ ಕೇಸ್ಗಳು, ಎಷ್ಟೋ ರೇಪ್ಗಳು ಎಷ್ಟೊಂದು ಆಗ್ತಾ ಇದೆ. ಆದ್ರೆ ಧರ್ಮಸ್ಥಳ ಅನ್ನೋ ವಿಷಯಕ್ಕೆ ಮಾತ್ರನೇ ಈ ಸೌಜನ್ಯ ಅನ್ನೋ ಕೇಸು ಹೈಲೈಟ್ ಆಗಿದೆ. ಈ ಕೇಸ್ ಆಗಿ 14 ವರ್ಷ, ಆಲ್ಮೋಸ್ಟ್ 2012 ಅನ್ಸುತ್ತೆ ಈ ಕೇಸ್ ಆಗಿ. ಅದಾದ ನಂತರದಲ್ಲಿ ಎಷ್ಟೊಂದು ಯೂಟ್ಯೂಬ್ ಬಂದಿದ ತಕ್ಷಣ ಎಷ್ಟೊಂದು ಅದ್ರ ಬಗ್ಗೆ ನಡೀತು, ಚರ್ಚೆಗಳಾಯ್ತು, ವಾದ ವಿವಾದಗಳಾಯ್ತು, ಮತ್ತಾಯ್ತು. ಇನ್ನು ಏನ್ ಮಾಡ್ಬೇಕು? ಆಯ್ತು, ನ್ಯಾಯ ಮೇಡಮ್, ನ್ಯಾಯ ಅನ್ನೋದು ಏನಿದೆ ಗೊತ್ತಾ, ಒಂದು ಕೇಸಲ್ಲಿ ಒಬ್ರ ಹತ್ರ ಹುಡ್ಕೋದಂತ ಏನಲ್ಲ, ಅನ್ನೋದು ಎಷ್ಟೋ ಇದೆಯಲ್ಲ. ಈಗ ಅದೊಂದೇ ಸೌಜನ್ಯ ಕೇಸ್ ಒಂದೇನ ಮುಚ್ಚೋಗಿರೋದು ಸಂವಿಧಾನದಲ್ಲಿ? ಕೇಸಲ್ಲಿ ತುಂಬಾ ಕೇಸ್ಗಳಿದೆ ಅಲ್ವಾ? ಯಾಕೆ ಇದೊಂದೇ ಕೇಸ್ ಯಾಕೆ ಇಷ್ಟೊಂದು ಹೈಲೈಟ್ ಆಗ್ತಾ ಇದೆ? ಬಟ್ ಏನ್ ಗೊತ್ತಾ ಸರ್, ಧರ್ಮಸ್ಥಳ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ಆಗಿರೋ ಒಂದು ಹುಡುಗಿ ರೇಪ್ ಅಂಡ್ ಮರ್ಡರ್ನೇ ನಮ್ಗೆ ಕಂಡಿಡಿಯಕ್ ಆಗಿಲ್ಲ ಅಂತಂದ್ರೆ ದೇಶದಲ್ಲಿ ಆಗೋ ಸಾವಿರಾರು ಕೇಸ್ಗಳು ಇನ್ನು ಮುಂದೆ ಹೆಚ್ಚುತ್ತಾ ಇರ್ತಾವಲ್ಲ? ಹೌದು ಮೇಡಮ್, ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕು, ಈಗ ನಮ್ಮ ಮಂತ್ರಿಗಳಿದ್ದಾರೆ, ಆಗಿದ್ದ ಕಾಂಗ್ರೆಸ್ಸು, ಆಮೇಲೆ ಆದಂಥ BJP. ಇದಕ್ಕೆ ಏನು ಗೊತ್ತಾ, ರಾಜಕೀಯವಾದಂಥ ಬಣ್ಣ ಕೊಡಬಾರ್ದು. ಅದಕ್ಕೆ ಏನಿದೆಯೋ ಕರೆಕ್ಟಾದಂಥ ತೀರ್ಮಾನಗಳನ್ನ ತಗೋಬೇಕು, ಅದಕ್ಕೆ ಹೋಗ್ಬೇಕು. ಅದು ಬಿಟ್ಬಿಟ್ಟು ಹಿಂದುತ್ವ, ಈಗ ನೋಡಿ ಬೇರೆ ಧರ್ಮದ ಆಗಿದ್ರೆ ನಾವಿಷ್ಟು ತಲೆ ಕೆಡ್ಸ್ಕೊತಾ ಇರಲಿಲ್ಲ.
ಎಷ್ಟೋ ಆಗಿತ್ತು, ಎಷ್ಟೋ ಮಾಡುವಾಯಿತು. ಈ ಮೌಲಿಗಳಾಗಿರ್ಬೋದು, ಕ್ರಿಶ್ಚಿಯನ್ಗಳಾಗಿರ್ಬೋದು, ಎಷ್ಟೊಂದಾಯಿತು, ಅವೆಲ್ಲ ನಾವು ತಲೆ ಕೆಡಿಸ್ಕೊತಾ ಇರಲಿಲ್ಲ. ಈಗ ಧರ್ಮಸ್ಥಳ ಅಂತ ಬಂದಿದ ತಕ್ಷಣ ಅದೊಂದು ಪುಣ್ಯಕ್ಷೇತ್ರ, ಅಲ್ಲೊಂದು ಆಗಿದೆ, ತಪ್ಪಾಗಿದೆ, ಹುಡುಕ್ಬೇಕು, ಸರಿ, ಎಲ್ಲ ಸರಿನೇ. ಬಟ್ ಪ್ರತಿ ವರ್ಷ 14 ವರ್ಷದಲ್ಲಿ ಯಾವುದೋ ಮತ್ತೆ ಒಂದು 5 ವರ್ಷಕ್ಕೆ ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಮತ್ತೆ ಓಪನ್ ಆಗುತ್ತೆ. But ಸೌಜನ್ಯ ನ್ಯಾಯ ಸಿಗ್ಬೇಕು ಮೇಡಮ್. ಸರಿ ಆಯ್ತು, ಇವಾಗ ಯಾರು ತೀರ್ಮಾನ ತಗೋತಾರೆ? ಸುಪ್ರೀಂ ಕೋರ್ಟ್ ಆ ಟೈಮಲ್ಲಿ ಯಾರಿದ್ರು ಎಲ್ಲರನ್ನು ಕರೆಸ್ಬಿಟ್ಟು ಸಸ್ಪೆಂಡ್ ಆರ್ಡರ್ ಮಾಡಲಿ, ಅವ್ರನ್ನ ವಿಚಾರಣೆ ಮಾಡಲಿ, ಅವ್ರನ್ನ ಮುಟ್ಟುಗಾಲು ತಗೊಳ್ಳಿ, ಎಲ್ಲ ಮಾಡಲಿ. ಮತ್ತು ನಾನು ಹೇಳಿದ ತಕ್ಷಣ ಏನು ಚೇಂಜ್ ಆಗಲ್ಲ, ನೀವು ಹೇಳಿದ ತಕ್ಷಣ ಕೇಳಿದ ತಕ್ಷಣ ಏನು ಚೇಂಜ್ ಆಗಲ್ಲ. ಇದನ್ನ ಅವ್ರಿಗೂ ನನಗಿಂತ ಚೆನ್ನಾಗಿ ಗೊತ್ತು. ಈಗ ಕಾನೂನನ್ನ ಓದ್ಕೊಂಡು ಅದನ್ನ ಆಳ್ವಿಕೆ ಮಾಡ್ತಿರೋರಿಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಲ್ವಾ? ಈಗ ಸಡನ್ ಆಗಿ ಯಾಕೆ ತಗೊಳ್ಳಲ್ಲ ಅದನ್ನ? ನೀವು ಪ್ರಶ್ನೆ ಮಾಡಿ ಅವಾಗೆ. ಮತ್ತೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಅದು ಇದು ಅಂತ ಜಗಳ ಯೂಟ್ಯೂಬಲ್ಲೆಲ್ಲ ಮಾಡೋ ಬದಲು ಆ ಟೈಮಲ್ಲಿ ಯಾವ ಆಫೀಸರ್ ಆಗಿದ್ರು, ಇನ್ಸ್ಪೆಕ್ಟರ್ ಯಾರಾಗಿದ್ರು, ಸಬ್ ಇನ್ಸ್ಪೆಕ್ಟರ್ ಯಾರಾಗಿದ್ರು, ಅದನ್ನ ಮಾಜರ್ ಮಾಡಿದಂಥ ಪೊಲೀಸ್ ಯಾರಾಗಿದ್ರು, ಏನಾಗಿದ್ರು ಅಂತ ಎಲ್ಲ ಕೇಳಿ, ಎಲ್ಲ ಕರೆಸ್ಲಿ, ಎಲ್ಲ ನಿಲ್ಲಿಸ್ಲಿ, ಎಲ್ಲ ತನಿಖೆ ಮಾಡಲಿ. ಫಸ್ಟ್ ಅವ್ರಿಗೆ ಶಿಕ್ಷೆ ಆಗ್ಬಿಡ್ಲಿ. ಅವ್ರಿಗೆ ಶಿಕ್ಷೆ ಆಯ್ತು ಅಂದ್ರೆ ಯಾರು ಅಪರಾಧಗಳನ್ನ ಮುಚ್ಚಿಕಕ್ಕೆ ಪ್ರಯತ್ನ ಮಾಡಿರ್ತಾರಲ್ಲ ಅವ್ರಿಗೆ ಫಸ್ಟ್ ಶಿಕ್ಷೆ ಆಯ್ತು ಅಂದ್ರೆ ಅಪರಾಧ ಮಾಡಿರೋನು ಸರಿಯಾಗಿ ಸಿಗ್ತಾನೆ. ಮತ್ತೆ ನಾನೇನು ಮಾಡೇ ಇಲ್ಲಪ್ಪ, ನಾನು ಎಲ್ಲ ಕರೆಕ್ಟಾಗಿ ವಾದ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಮತ್ತೆ ಕೇಸ್ ಬಿಟ್ಬಿಡಿ. ಇಲ್ಲ, 2 ವಿಚಾರ ಆಗಲಿ. ಆ ಟೈಮಲ್ಲಿ ಯಾರು ಮಾಡಿದ್ರು, ಸಣ್ಣ ಕೆಲಸದಿಂದ ದೊಡ್ಡ ಅಧಿಕಾರಿ ತನಕನು ಎಲ್ಲರನ್ನು ನಿಲ್ಲಿಸಿ ಎಲ್ಲರಿಗೂ ಶಿಕ್ಷೆ ಕೊಡ್ಲಿ ಸಡನ್ ಆಗಿ. ಬಿಕಾಸ್ ಇದು ನನಗೆ ಇಲ್ಲ, ನನಗೆ ಆನ್ಸರ್ ಬೇಕು, ಇಲ್ಲ ನನಗೆ ಅವನಿಗೆ ಶಿಕ್ಷೆ ಆಗಬೇಕು, ಎಲ್ಲರಿಗೂ ಶಿಕ್ಷೆ ಕೊಡ್ಲಿ. ಇಲ್ಲ ಅನ್ನೋದಿದ್ರೆ ಈ ಕೇಸ್ನ ಇಲ್ಲೇ ಬಿಟ್ಬಿಡ್ಲಿ. ಅಪ್ಪ ನಮ್ಮ ಕೈಲಿ ಆಗಿಲ್ಲಪ್ಪ, ಎಷ್ಟೊಂದು ಇದೇ ಥರನೇ ಸಸ್ಪೆನ್ಸಲ್ಲಿ ಕೇಸಲ್ಲಿ ಎಷ್ಟೋ ಸತ್ತೋಗಿದೆ, ಪಿಕ್ಚರ್ ಥರನೇ, ಇದು ಮುಗ್ದೋಗ್ಲಿ ಅಂತ ಬಿಟ್ಬಿಡ್ಲಿ. ಇಲ್ಲ ಅನ್ನೋದಿದ್ರೆ ಸಣ್ಣ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿ ತನಕನು ಆ ಟೈಮಲ್ಲಿ ಅಲ್ಲಿದ್ದಂಥ MLA MP ಗಳಿಂದನೂ ಕಾರ್ಪೊರೇಟ್ಗಳಿಂದನೂ ಎಲ್ಲವೂ ನಿಲ್ಲಿಸ್ಬಿಟ್ಟು ಆ ಟೈಮಲ್ಲಿ ಶಿಕ್ಷೆ ಕೊಡಲಿ. ಆ ಶಿಕ್ಷೆ ಕೊಡ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ. ಹಾಗಾಗಿ ನಾವು ಸುಮ್ಮನೆ ಏನು ಮಾಡ್ತೀವಲ್ಲ, ಫ್ರಂಟ್ ಲೈನ್ಗೆ ಬರ್ತೀವಿ, ಮಾತಾಡ್ತೀವಿ, ಎಸ್ ಅಂತೀವಿ, ಮತ್ತೆ ಸೌಜನ್ಯಂಗೆ ಹೇಳ್ತೀವಿ, ಮತ್ತೆ ಬಾಯ್ ಹೇಳ್ತೀವಿ, ಮತ್ತೆ ನೀವು ಇನ್ನೊಂದು 6 ತಿಂಗಳಾದ್ಮೇಲೆ ಮತ್ತೆ ಇದೇ ಥರ ಕೇಸ್ ಆಗುತ್ತೆ. ಸಂತೋಷ್ ರಾವ್ ಕೇಸಲ್ಲಿ ಹೇಳಿದ್ರು, ಜಡ್ಜ್ಮೆಂಟ್ ಬರೀತಾರೆ, ಅವನು ಅಮಾಯಕ, ಅವನು ಏನು ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಬರೀತಾರೆ. ಮತ್ತೆ ಅರೆಸ್ಟ್ ಮಾಡೋಂಥ ಪೊಲೀಸ್ ಅಧಿಕಾರಿ ಇದಾನಲ್ಲ, ಅವನ ಶಿಕ್ಷೆ ಕೊಡ್ಲಿ. ಸಡನ್ ಆಗಿ ಇವನೇ ಕಲ್ಪ್ರಿಟ್ ಅಂತ ಮಾಡಿ ಶಿಕ್ಷೆ ಕೊಡ್ಲಿ. ಅದು ಕೊಡ್ಲಿಕ್ಕೆ ಆಗಲ್ಲ. ನೀವ್ ಹೇಳ್ತಾ ಇರೋದೇನಂದ್ರೆ ಪದೇ ಕೇಸ್ ಓಪನ್ ಮಾಡೋದು, ಕ್ಲೋಸ್ ಮಾಡೋದು, ಒಂದ್ಸಲ ನ್ಯಾಯ ಮಾಡ್ಲಿ ಅಂತ. ಫಸ್ಟ್ ಇಂದ ಲಾಸ್ಟ್ ತನಕ ನೋಡಿಯಪ್ಪ, ಅಪರಾಧಿ ಇಲ್ಲ. ಈಗ ಮನೇಲಿ ಇದ್ದವ್ರು ಯಾರು? ಈಗ ಒಂದ್ ಮನೇಲಿ ಕಳ್ತನ ಆಯ್ತು, ಕಳ್ತನ ಆದ್ರೆ 5 ಜನ ಇದ್ರು. 5 ಜನದಲ್ಲಿ ಕಳ್ಳ ಸಿಕ್ಕಿಲ್ಲ ಅಂದ್ರೆ ಸರಿನಾ? 5 ಜನ ಕಂಪ್ಲೇಂಟ್ ಮಾಡಿ ಏನೋ ಮಾಡಿದಾರಲ್ಲ, ಇವರೇ ತಾನೇ ಇನ್ವೆಸ್ಟಿಗೇಷನ್ ಮಾಡಿ ಕಳ್ಳ ಅಂತ ಯಾರನ್ನ ಹುಡುಕಿರೋದು. ಅವನು ಜೈಲ್ಗೆ ಹಾಕ್ಲಿ, 5 ಜನನು ಜೈಲ್ ಹಾಕ್ಲಿ, ಅವ್ರಿಗೂ ಶಿಕ್ಷೆ ಅಂತ ಡಿಕ್ಲೇರ್ ಮಾಡ್ಬಿಡ್ಲಿ. ಅವಾಗ ಗೊತ್ತಾಗುತ್ತೆ ಯಾರು ಅಂತ ಗೊತ್ತಾಗುತ್ತೆ. ಓ, ನಾನು ಈ ತರ ಇನ್ಫ್ಲೂಯೆನ್ಸ್ ಆಗಿದ್ದೆ, ಈ ತರ ನಂಗೆ ಇನ್ಫ್ಲೂಯೆನ್ಸ್ ಮಾಡಿದ್ವು ಅಂತ ಗೊತ್ತಾಗುತ್ತೆ. ಅವನ್ನೆಲ್ಲ ಆರಾಮಾಗಿದ್ದು ಅವನು ಒಪಿನಿಯನ್ ತಗೋತೀರಿ, ಎಸ್ ನಾನು ಹಿಂಗಿದ್ದೆ, ನಾನು ಆ ಥರ ಹಿಂಗಾಯ್ತು, ಅವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೋದಾಗ ಹಿಂಗಾಯ್ತು ಹಂಗಾಯ್ತು ಅಂತೀರಿ, ಮತ್ತೆ ಹಂಗೆ ಬಿಡ್ತೀರಿ. ಪೊಲೀಸ್ ಅಧಿಕಾರಿ ನಮಗೆ ತುಂಬಾ ಅವತ್ತು ಮಳೆ ಬಂದಿತ್ತು, ಹಿಂಗಾಗಿತ್ತು ಅಂತ ಹಂಗೆ ಹೋಗ್ತೀರಿ. ಆಲ್ಮೋಸ್ಟ್ 14 ವರ್ಷ, 2012 ಅನ್ಸುತ್ತೆ ಕೇಸ್ ಆದಾಗ, ಸರಿನಾ? ಮತ್ತೆ ಇನ್ನೂ ನಡೀತಾನೆ ಇದೆಯಲ್ಲ ಮೇಡಮ್. ಅದಕ್ಕೆ ನೀವು ಒಂದೇ ಸಲ ಹೇಳಿ, ಸಣ್ಣದಿಂದ ದೊಡ್ಡ ತನಕ ವ್ಯಕ್ತಿ ಯಾರಿದ್ರೋ ಅಷ್ಟು ಜನಕ್ಕೂ ಫಸ್ಟ್ ಶಿಕ್ಷೆ ಆಗ್ಬಿಡ್ಲಿ. ಶಿಕ್ಷೆ ಆದಾಗ ಸೌಜನ್ಯ ತೃಪ್ತಿ ಸಿಗತ್ತೆ. ಒಬ್ಬ ಅಪರಾಧಿನ ಉಳಿಸೋಕ್ಕೋಸ್ಕರ ಎಲ್ಲಾ ಶಿಕ್ಷೆ ಅನುಭವಿಸ್ತಾರ, ಇಲ್ಲ ಎಲ್ಲರೂ ಒಪ್ಕೊಂಡು ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾರ, ಅವರ ತೀರ್ಮಾನ ಮಾಡ್ಲಿ. ಕುಶಾಲ್ ಅಂತ ಹೇಳಿ. ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಈಗಲೂ ಕೂಡ ಒಂದು ಹೋಪ್ ಇದೆ. ಆಕೆಗೆ ನ್ಯಾಯ ಸಿಗಬೇಕು. ಆಕೆ ವಿಚಾರದಲ್ಲಿ ಯಾರು ಕೊಲೆ ಮಾಡಿದ್ದಾರೆ ಅಥವಾ ಅತ್ಯಾಚಾರ ಆಗಿದ್ರೆ ಆ ಮಾಡಿದಂತಹ ವ್ಯಕ್ತಿಗಳಿಗೆ ಶಿಕ್ಷೆಯನ್ನ ಖಂಡಿತವಾಗ್ಲೂ ಆಗ್ಲೇಬೇಕು. ಅಕಸ್ಮಾತ್ ತಪ್ಪಿತಸ್ಥರು ಈ ಬಾರಿಯೂ ಕೂಡ ಕಂಡುಹಿಡಿಯುವಲ್ಲಿ ಇಲಾಖೆ ಏನಾದ್ರೂ ತಪ್ಪು ಮಾಡಿದ್ರೆ ಅಥವಾ ಈ ಬಾರಿಯೂ ಕೂಡ ಸೋತ್ರೆ, ಆ ಹಿಂದೆ ಅಲ್ಲಿನ ಅಧಿಕಾರಿಗಳು ಯಾರಿದ್ರು, ಆ ಸಮಯದಲ್ಲಿ ಯಾವ ಶಾಸಕರು ಇದ್ರು, ಅಥವಾ ಅಲ್ಲಿನ ಆಗಿನ ಸಮಯದಲ್ಲಿ ಯಾವ ಡಾಕ್ಟರ್ ಇದ್ರು, ಯಾವ ಟೀಚರ್ ಇದ್ರು, ಪ್ರತಿ ಒಬ್ಬರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಅವರಿಗೆ ಮೊದಲು ಶಿಕ್ಷೆ ನೀಡಬೇಕು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನೊಂದಿಷ್ಟು ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ, SIT ರಚನೆ ಆದಾಗ ನ್ಯಾಯ ಸಿಗ್ಲಿಲ್ಲ, CBI ತನಿಖೆಯಿಂದ ನ್ಯಾಯ ಸಿಗ್ಲಿಲ್ಲ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ, ಆದ್ರೆ ಈ ಬಾರಿಯೂ ತನಿಖೆಯಲ್ಲಿ ಇನ್ನೂ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಮತ್ತೆ ನ್ಯಾಯ ಸಿಗುವಲ್ಲಿ ವಿಫಲ ಆದ್ರೂ ಆಗಬಹುದು ಅನ್ನೋದು ಒಂದಿಷ್ಟು ಜನರ ಆತಂಕ. ಒಟ್ನಲ್ಲಿ ಸುಪ್ರೀಂ ಕೋರ್ಟ್ ಈಗ ಮತ್ತೆ ಸೌಜನ್ಯ ಕೇಸನ್ನ ತನ್ನ ಕೈಗೆ ತಗೊಂಡಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ಕೊಟ್ಟಿದೆ, ಮರು ತನಿಖೆ ನಡಿಬೇಕು, ಆದಷ್ಟು ಬೇಗ ರಿಪೋರ್ಟ್ ನನಗೆ ತಲುಪಬೇಕು ಅಂತ ಹೇಳಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗತ್ತಾ, ಸೌಜನ್ಯ ಕೇಸ್ಗೆ ಒಂದು ಫುಲ್ ಸ್ಟಾಪ್ ಬೀಳತ್ತಾ, ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಜೊತೆ ಶಮಿ ಶೆಟ್ಟಿ, ಸುಮನ್ ಟಿವಿ ಕನ್ನಡ.